ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದದ 1ನೇ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಮೊದಲ 7 ಶ್ಲೋಕಗಳನ್ನು ನಾವು ಮುಗಿಸಿದ್ದೇವೆ. ಪರೀಕ್ಷಿತ ಮಹಾರಾಜ ಶ್ರೀಕೃಷ್ಣನ ಬಗ್ಗೆ ಹೇಳಬೇಕು ಅಂತ ಶುಕಮುನಿಯನ್ನು ಕೇಳ್ತಾ ಇದ್ದಾನೆ. ಇವತ್ತಿನ ಶ್ಲೋಕವನ್ನು ನೋಡೋಣ. 10ನೇ ಸ್ಕಂದದ 1ನೇ ಅಧ್ಯಾಯದ 8ನೇ ಶ್ಲೋಕ, ಇವತ್ತಿನ ಮೊದಲನೇ ಶ್ಲೋಕ. ರೋಹಿಣ್ಯಾಸ್ತನಯ ಪ್ರೋಕ್ತೋ ರಾಮಃ ಸಂಕರ್ಷಣಸ್ತ್ವಯ ದೇವಕ್ಯಾ ಗರ್ಭಸಂಬಂಧ ಕುತೋ ದೇಹಾಂತರಂ ವಿನಾ. ಸಂಕರ್ಷಣನೆಂಬ ಬಲರಾಮನು ರೋಹಿಣಿ ದೇವಿಯ ಮಗನೆಂದು ನೀನು ಹೇಳಿದ್ದೆ. ಅಂತಹವನಿಗೆ ಜನ್ಮಾಂತರದಲ್ಲದೆ ಇದೇ ಜನ್ಮದಲ್ಲಿ ದೇವಕಿಯ ಗರ್ಭ ಸಂಬಂಧವು ಹೇಗೆ ಸಾಧ್ಯವಾಗುವುದು? ಈ ರೀತಿಯಾಗಿ ಪರೀಕ್ಷಿತ್ ಮಹಾರಾಜ ಇನ್ನೊಂದು ಪ್ರಶ್ನೆಯನ್ನು ಶುಕಮುನಿಗೆ ಕೇಳುತ್ತಾ ಇದ್ದಾನೆ. ಮುಂದಿನ ಶ್ಲೋಕ. ಕಸ್ಮಾನ್ ಮುಕುಂದೋ ಭಗವಾನ್ ಪಿತುರ್ಗೇಹಾದ್ವೃಜಂ ಗತಃ ಕ್ವ ವಾಸಂ ಜ್ಞಾತಿಭಿಃ ಸಾರ್ಧಂ ಕೃತವಾನ್ ಸಾತ್ವತಾಂ ಪತಿಃ. ಭಗವಂತನಾದ ಶ್ರೀಕೃಷ್ಣನಾದರೂ ಏಕೆ ತನ್ನ ತಂದೆಯಾದ ವಸುದೇವನ ಮನೆಯಿಂದ ನಂದಗೋಕುಲಕ್ಕೆ ಹೋಗಿ ಸೇರಿದನು? ಭಕ್ತ ಪರಿಪಾಲಕನಾದ ಭಗವಂತನು ತನ್ನ ಬಂಧು ಬಾಂಧವರೊಂದಿಗೆ ಎಲ್ಲಿ ವಾಸ ಮಾಡಿದನು? ಮುಂದಿನ ಶ್ಲೋಕ 10ನೇ ಶ್ಲೋಕ. ವ್ರಜೇ ವಸನ್ ಕಿಮಕರೋನ್ ಮಧುಪುರ್ಯಾಂ ಚ ಕೇಶವಃ ಭ್ರಾತರಂ ಚಾವಧೀತ್ ಕಂಸಂ ಮಾತುರುದ್ಧಾತದರ್ಹಣಂ. ತ್ರಿಮೂರ್ತಿ ಸ್ವರೂಪನಾದ ಭಗವಂತ ನಂದಗೋಕುಲದಲ್ಲಿಯೂ ಮಧುರಾಪುರಿಯಲ್ಲಿಯೂ ವಾಸ ಮಾಡುತ್ತಿರುವಾಗ ನಡೆಸಿದಂತಹ ಲೀಲೆಗಳಾದರೂ ಯಾವುವು? ತನ್ನ ತಾಯಿಯಾದ ದೇವಕಿಯ ನೇರ ಸೋದರನಾಗಿ ಕೊಲೆಗೆ ಅರ್ಹನಲ್ಲದ ಕಂಸನನ್ನು ಅವನು ಏಕೆ ಕೊಂದನು? ಈ ರೀತಿಯಾಗಿ ಪರೀಕ್ಷಿತ್ ಮಹಾರಾಜ ಪ್ರಶ್ನೆಗಳನ್ನು ಶುಕಮುನಿಯಲ್ಲಿ ಕೇಳುತ್ತಾ ಇದ್ದಾನೆ. ಮುಂದಿನ ಶ್ಲೋಕ 11ನೆಯ ಶ್ಲೋಕ. ದೇಹಂ ಮಾನುಷಮಾಶ್ರಿತ್ಯ ಕತಿವರ್ಷಾಣಿ ವೃಷ್ಣಿಭಿಃ ಯದುಪುರ್ಯಾಂ ಸಹ ವಾತ್ಸೀತ್ ಪತ್ನ್ಯಃ ಕತ್ಯಭವನ್ ಪ್ರಭೋಃ. ಮಾನುಷಾಕಾರವಾದ ದೇಹವನ್ನು ಸ್ವೀಕರಿಸಿ ಆದವರೊಡನೆ ದ್ವಾರಕಾ ನಗರಿಯಲ್ಲಿ ಎಷ್ಟು ವರ್ಷಗಳು ವಾಸ ಮಾಡಿದನು? ಆ ಪ್ರಭುವಾದ ಶ್ರೀಕೃಷ್ಣನಿಗೆ ಎಷ್ಟು ಮಂದಿ ಪತ್ನಿಯರು ಇದ್ದರು? ಏತದನ್ಯಚ್ಚ ಸರ್ವಂ ಮೇ ಮುನೇ ಕೃಷ್ಣ ವಿಚೇಷ್ಟಿತಂ ವಕ್ತುಮರ್ಹಸಿ ಸರ್ವಜ್ಞ ಶ್ರದ್ಧಾನಾಯ ವಿಸ್ತೃತಂ. ಎಲ್ಲ ರಹಸ್ಯಗಳನ್ನು ಅರಿತಂತಹ ಶುಕಮುನಿಯೇ, ಮೇಲ್ಕಂಡ ಈ ವಿಷಯಗಳನ್ನು ಇನ್ನೂ ಇತರ ಆಶ್ಚರ್ಯಕರವಾದ ಭಗವಂತನ ಲೀಲಾವಿಲಾಸಗಳನ್ನು ಶ್ರದ್ಧೆಯಿಂದ ಕೇಳಲು ಆಸಕ್ತನಾಗಿರುವ ನನಗೆ ವಿಸ್ತಾರವಾಗಿ ತಿಳಿಸಬೇಕು ಅಂತ ಪರೀಕ್ಷಿತ್ ಮಹಾರಾಜ ಕೇಳುತ್ತಾ ಇದ್ದಾನೆ. ಮುಂದಿನ ಶ್ಲೋಕ 13ನೇ ಶ್ಲೋಕ. ನೈಷಾತಿ ದುಸ್ಸಹಾಂ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಭೋಜಚ್ಯುತಂ ಹರಿಕಥಾಮೃತಂ. ನಿನ್ನ ಮುಖಕಮಲದಿಂದ ಧಾರಾಕಾರವಾಗಿ ಸ್ರವಿಸಿ ಬರುವಂತಹ ಶ್ರೀಹರಿಯ ದಿವ್ಯ ಲೀಲಾ ಕಥೆಗಳೆಂಬ ಅಮೃತ ರಸವನ್ನು ಪಾನ ಮಾಡುತ್ತಿರುವ ನನ್ನನ್ನು ನೀರನ್ನೂ ಸಹ ಕುಡಿಯದೇ ಇರುವುದರಿಂದ ಉಂಟಾಗಬಹುದಾದ ತಡೆಯಲಾರದ ಹಸಿವು ಪೀಡಿಸುತ್ತಿಲ್ಲ. ಮುಂದಿನ ಶ್ಲೋಕ 14ನೆಯ ಶ್ಲೋಕ. ಸೂತ ಉವಾಚ ಏವಂ ನಿಶಮ್ಯ ಭೃಗುನಂದನ ಸಾಧುವಾದಂ ವಯಾಸಕಿಃ ಸ ಭಗವಾನಥ ವಿಷ್ಣುರಾತಂ ಪ್ರತ್ಯರ್ಚ್ಯ ಕೃಷ್ಣಚರಿತಂ ಕಲಿಕಲ್ಮಷಘ್ನಂ ವ್ಯಾಹರ್ತುಮಾರಭತ ಭಾಗವತ ಪ್ರಧಾನಃ. ಸೂತನು ಹೇಳ್ತಾನೆ, ಭೃಗುವಂಶೀಯನಾದ ಶೌನಕ ಮಹರ್ಷಿಯೇ, ಅನಂತರ ಭಗವದ್ಭಕ್ತರಲ್ಲಿ ಮುಂದಾಳುವೆನಿಸಿದಂತಹ ವ್ಯಾಸಪುತ್ರನಾದ ಆ ಶುಕ ಮಹರ್ಷಿಯು ಹೀಗೆ ಮಾಡಿದ ಸಕಾಲಿಕವೂ ಯುಕ್ತಿಯುಕ್ತವೂ ಸಮಂಜಸವೂ ಆದಂತಹ ಪ್ರಶ್ನೆಯನ್ನು ಆಲಿಸಿ ಕೇಳಿ ಆ ಪರೀಕ್ಷಿತ್ ರಾಜನನ್ನು ಅಭಿನಂದಿಸಿ ಕಲಿ ನಿಮಿತ್ತವಾಗಿ ಪ್ರಕೃತಿಯಲ್ಲಿ ಸೇರುವ ಎಲ್ಲ ವಿಧ ಪಾಪಗಳನ್ನು ನೀಗಲಾಡಿಸಬಹುದಾದಂತಹ ಶ್ರೀಕೃಷ್ಣನ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಲು ಆರಂಭಿಸಿದನು. ಮುಂದಿನ ವಿಡಿಯೋದಲ್ಲಿ ಶುಕಮುನಿಯು ಯಾವ ರೀತಿಯಾಗಿ ಶ್ರೀಕೃಷ್ಣನ ಚರಿತ್ರೆಯನ್ನು ಹೇಳಲು ಪ್ರಾರಂಭಿಸಿದ ಅನ್ನುವಂಥದ್ದನ್ನು ನೋಡೋಣ. ಧನ್ಯವಾದಗಳು.
ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.